ಶ್ರೀ ಗುರುಭ್ಯೋ ನಮಃ. ಭಕ್ತರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದಿನಿಂದ ಪಾಠವನ್ನು ಮುಂದುವರಿಸೋಣ. ಓ ಸ್ತ್ರೀ ಪುರುಷರಿರ, ನಿಮ್ಮ ಶ್ರೇಯೋಭಿವೃದ್ಧಿಯನ್ನು ನೀವು ಕೋರುವಿರಾದರೆ, ಅಂದರೆ ನಿಮ್ಮ ಉದ್ಧಾರವನ್ನು, ನಿಮ್ಮ ಆತ್ಮಾಭಿವೃದ್ಧಿಯನ್ನು, ಅಂದರೆ ನಿಮ್ಮ ಮೋಕ್ಷವನ್ನು ಪಡೆಯುವ ಇಚ್ಛೆಯು ನಿಮಗಿರುವುದಾದರೆ, ಅಂದರೆ ಜನನ ಮರಣವೆಂಬ ಸಂಸಾರ ಬಂಧನದಿಂದ ಬಿಡುಗಡೆಯಾಗಬೇಕೆಂಬ ಆಸೆ ನಿಮಗಿರುವುದೇ ಆದರೆ, ಮೇಲೆ ಹೇಳಿದ ಸೋಹಂ ಮಂತ್ರದ ಅಥವಾ ಓಂ ಎಂಬ ಪ್ರಣವ ಮಂತ್ರದ ಇಲ್ಲವೇ ಗಾಯತ್ರಿ ಮಂತ್ರದ ತತ್ವವನ್ನು ತಿಳಿದು ಮತ್ತು ಅದರಂತೆ ಆಚರಿಸುತ್ತಾ ಬಂದು ತನ್ಮೂಲಕ ನಿಮ್ಮ ಮನಸ್ಸನ್ನು ಹದ ಮಾಡಿಕೊಳ್ಳಿ. ಅದರಿಂದ ಈ ಜನ್ಮದಲ್ಲಿಯೇ ಜೀವನ್ಮುಕ್ತಿಯ ಸ್ಥಿತಿಯನ್ನು ನೀವು ಪಡೆಯಬಹುದು. ಇಲ್ಲಿ ಗುರುಗಳು ಸೋಹಂ ಮಂತ್ರವನ್ನಾದರೂ ಜಪಿಸಿ ಅಥವಾ ಗಾಯತ್ರಿ ಮಂತ್ರವನ್ನಾದರೂ ಜಪಿಸಿ, ಓಂಕಾರವನ್ನಾದರೂ ಜಪಿಸಿ ಅಂತ ಹೇಳಿದ್ದಾರೆ. ಈ ಸೋಹಂ ಮಂತ್ರ ಜಪವನ್ನು ಗುರುಗಳು ಈ ಗ್ರಂಥದಲ್ಲಿ ಹೆಚ್ಚು ಆಳವಾಗಿ ಒತ್ತಿ ಹೇಳಿದ್ದಾರೆ. ಮುಂದೆ ಅದರ ಕ್ರಮಾನುಸರಣೆಯನ್ನು ನೋಡೋಣ. ಸೋಹಂ ಎಂಬ ಮಾತೃ ಸ್ವರೂಪಿಣಿಯಾದ ಮಂತ್ರದಿಂದ ಓಂ ಎಂಬ ಪ್ರಣವವು ಹುಟ್ಟಿತು ಎಂದು ಈ ಹಿಂದೆ ತಿಳಿಸಿದೆ. ಅಲ್ಲದೆ ಈ ಹಿಂದೆ ತಿಳಿಸಿದ ಗಾಯತ್ರಿ ಮಂತ್ರದೊಳಗಿನ ತತ್ಸವಿತುರ್ವರೆಣ್ಯಂ ಇದು ಒಂದು ಭಾಗ, ಭರ್ಗೋ ದೇವಸ್ಯ ಧೀಮಹಿ ಇದು ಒಂದು ಭಾಗ, ಧಿಯೋ ಯೋನಃ ಪ್ರಚೋದಯಾತ್ ಇದು ಒಂದು ಭಾಗ. ಅಂದರೆ ಈ ಮೂರು ಭಾಗಗಳಲ್ಲಿ 8 ಅಕ್ಷರಗಳು, 24 ಅಕ್ಷರಗಳ ಗಾಯತ್ರಿ ಮಂತ್ರ ಇದು ಎಂಬ ಈ ಮೂರು ಮಂತ್ರಪಾದಗಳು ಕ್ರಮವಾಗಿ ಆ, ಉ ಮತ್ತು ಮಕಾರಗಳ ಸ್ವರೂಪವನ್ನು ವ್ಯಕ್ತಪಡಿಸಿ ಮೊತ್ತಕ್ಕೆ ಓಂಕಾರದ ಅರ್ಥವನ್ನೇ ಈ ಗಾಯತ್ರಿ ಮಂತ್ರವು ವಿಶದಪಡಿಸುತ್ತದೆ. ಮತ್ತು ಈ ಅಕಾರ, ಉಕಾರ, ಮಕಾರ ಎಂಬ ಓಂಕಾರದ ಅಂಗಾಕ್ಷರಗಳು ಕ್ರಮವಾಗಿ ಪ್ರಾಣಾಯಾಮ ಕ್ರಮದಲ್ಲಿ, ಅಂದರೆ ಶ್ವಾಸದ ರೇಚಕ, ಪೂರಕ, ಕುಂಭಕಗಳನ್ನು ಸೂಚಿಸುತ್ತದೆ. ಅಂದರೆ ಆ ಎಂಬುದು ಶ್ವಾಸವನ್ನು ಹೊರಕ್ಕೆ ಬಿಡುವುದು, ಅಂದರೆ ರೇಚಕ. ಉ ಎಂಬುದು ಶ್ವಾಸವನ್ನು ಒಳಕ್ಕೆ ಎಳೆದುಕೊಳ್ಳುವುದು, ಇದು ಪೂರಕ. ಮತ್ತು ಮಾ ಎಂಬುದು ಒಳಕ್ಕೆಳೆದ ಶ್ವಾಸವನ್ನು ತಕ್ಷಣ ಹೊರಕ್ಕೆ ಬಿಡದೆ ಒಳಭಾಗದಲ್ಲಿ ಸ್ವಲ್ಪ ಕಾಲ ನಿಲ್ಲಿಸುವುದು, ಇದನ್ನು ಕುಂಭಕ ಎಂದು ಕರೆಯುತ್ತಾರೆ. ಇವುಗಳನ್ನು ವ್ಯಕ್ತಪಡಿಸುತ್ತದೆ. ಈ ಪ್ರಾಣಾಯಾಮದ ಕ್ರಮವನ್ನು ಸರಿಯಾಗಿ ಅಭ್ಯಾಸ ಮಾಡುವವರಿಗೆ ಇದು ಚೆನ್ನಾಗಿ ಅರ್ಥ ಆಗುತ್ತದೆ. ಪ್ರಾಣಾಯಾಮದ ಕ್ರಮವನ್ನು ಮುಂದೆ ವಿವರಣೆಯನ್ನು ಕೊಡ್ತೀನಿ. ಒಟ್ಟಿನಲ್ಲಿ ಶ್ವಾಸವು ಜೀವಕೋಟಿಗಳ ಮೂಗಿನ ಹೊಳ್ಳೆಗಳ ಮೂಲಕ ನಡೆಯುವಾಗ ಸೋ ಎಂಬುದು ಶ್ವಾಸವನ್ನು ಮೇಲಕ್ಕೆ ಎಳೆಯುವಾಗಲೂ, ಮೇಲಕ್ಕೆ ಅಂದರೆ ಒಳಕ್ಕೆ ಎಳೆದುಕೊಳ್ಳುವಾಗಲೂ, ಹಂ ಎಂಬುದು ಶ್ವಾಸವನ್ನು ಹೊರಕ್ಕೆ ಬಿಡುವಾಗಲೂ ನಡೆಯುತ್ತಾ ಪ್ರತಿ ಶ್ವಾಸದ ಉಚ್ಛ್ವಾಸ ನಿಶ್ವಾಸಗಳಲ್ಲಿ, ಅಂದರೆ ಶ್ವಾಸವು ಒಳಗೆ ಹೋಗುವುದು ಮತ್ತು ಹೊರಗೆ ಬರುವುದು, ಈ ಸೋಹಂ ಎಂಬ ಮಂತ್ರ ಜಪವು ನಿರಂತರವಾಗಿ ನಡೆಯುತ್ತಿರುತ್ತದೆ. ಅಂದರೆ ನಾವು ಸೋಹಂ ಎಂದು ಹೇಳದೇ ಇದ್ರೂ ಕೂಡ ಅದು ಸೋಹಂ ಎಂಬ ಮಂತ್ರ ಜಪವು ನಡೆಯುತ್ತಿರುತ್ತದೆ. ಈ ರಹಸ್ಯವನ್ನು ತಿಳಿದು ವರ್ತಿಸಿದುದೇ ಆದರೆ, ಅಂದರೆ ಅದರಂತೆ ನಡೆದುಕೊಂಡ್ರೆ ಶ್ವಾಸವನ್ನು ಒಳಗೆ ಹೋಗ್ತಾ ಇರ್ತದೆ, ಹೊರಗೆ ಬರುತ್ತಾ ಇರುತ್ತೆ. ಈ ಸಮಯದಲ್ಲಿ ಒಳಗೆ ಹೋಗುವಾಗ ಸೋ ಎಂಬ ಅಕ್ಷರವನ್ನು, ಹೊರಗೆ ಬರುವಾಗ ಹಂ ಎಂಬ ಅಕ್ಷರವನ್ನು ಸೇರಿಸಿ ನಮ್ಮ ಮನಸ್ಸನ್ನು ಆ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ನಿಲ್ಲಿಸಿದ್ದೇ ಆದರೆ ನಮಗೆ ಮನಸ್ಸು ನಿಲುಗಡೆಯನ್ನು ಹೊಂದುತ್ತದೆ. ಆದರೆ ಜೀವಿಯು ತನ್ನ ಸ್ವಗ್ರಹವಾದ ಪರಮಾತ್ಮನೊಡನೆ ಬೆರೆಯುತ್ತಾನೆ. ಈಗೇನು ಸಂಸಾರ ಬಂಧನದಲ್ಲಿ ಸಿಕ್ಕಿ ತೊಳಲಾಟದಲ್ಲಿ ನಾವು ಏನು ಕಷ್ಟಪಡ್ತಾ ಇದ್ದೀವಲ್ಲ, ಈ ಬಂಧನದಿಂದ ಬಿಡುಗಡೆನೇ ಹೊಂದಿ ಪರಮಾತ್ಮನಲ್ಲಿ ನಾವು ಬೆರೆಯುತ್ತೇವೆ, ಅಂದರೆ ಮುಕ್ತಿಯನ್ನು ಪಡೆಯುತ್ತಾನೆ ಎಂಬ ಈ ರಹಸ್ಯವನ್ನು ಈ ಗ್ರಂಥದಲ್ಲಿ ಅನೇಕ ಕಡೆ ಈ ಗ್ರಂಥಕರ್ತರು ಮಾನವರ ಉದ್ಧಾರಕ್ಕಾಗಿ ಉಪದೇಶಗಳ ಮೂಲಕ ಪುನಃ ಪುನಃ ಒತ್ತಿ ಹೇಳಿರುತ್ತಾರೆಂದು ತಿಳಿಯಬೇಕು. ವಾಚಕರಿರ, ಅಂದರೆ ಯಾರು ಓದ್ತಾ ಇದ್ದೀರೋ ಕೇಳಿಸ್ಕೊಳ್ತಾ ಇದ್ದೀರೋ ಎಲ್ಲರಿಗೂ, ನಿಮಗೆ ಜನ್ಮರಾಹಿತ್ಯ ಸ್ಥಿತಿಯು ಲಭಿಸಬೇಕಾದರೆ ಈ ಗುರುಪದೇಶವನ್ನು ಮನಪೂರ್ವಕವಾಗಿ ಭಕ್ತಿಯಿಂದ ಗ್ರಹಿಸಿ ಮುಕ್ತಿ ಸಾಧಕವಾದ ಸೋಹಂ ಮಂತ್ರವನ್ನು ಎಡಬಿಡದೆ ಜಪಿಸುತ್ತಾ ಅದರಲ್ಲಿ ಮನಸ್ಸನ್ನು ಲೀನ ಮಾಡಿ, ಹಾಗೆ ಮಾಡಿದಲ್ಲಿ ಜೀವ ಬ್ರಹ್ಮೈಕ್ಯ ಭಾವವನ್ನು ನೀವು ಪಡೆಯುವಿರಿ.
ಈ ಮಾತು ಸತ್ಯ. ಗುರುಗಳು ಹೇಳಿರೋ ಮಾತು ಇದು ಸತ್ಯ. ಯಾಕಂದರೆ ಈ ಸೋಹಂ ಮಂತ್ರ ಕೇಳಲಿಕ್ಕೆ ಸಿಂಪಲ್ ಆಗಿದೆ. ಉಸಿರು ಒಳಗಡೆ ಹೋಗುವಾಗ ಸೋ ಎಂದು ಹೇಳುವುದು ಸುಲಭ, ಹೊರಗೆ ಬರುವಾಗ ಹಮ್ ಎಂದು ಹೇಳುವುದು ಸುಲಭ. ಇದು ಬಾಯಿಬಿಟ್ಟು ಹೇಳುವಂಥದ್ದಲ್ಲ. ಉಸಿರು ಒಳಗಡೆ ಹೋಗುವಾಗ ಮನಸ್ಸಿನಲ್ಲಿಯೇ ಸೋ ಎಂಬ ಅಕ್ಷರವನ್ನು ಸೇರಿಸಬೇಕು. ಉಸಿರು ಹೊರಗೆ ಬರುವಾಗ ಹಮ್ ಎಂಬ ಅಕ್ಷರವನ್ನು ಸೇರಿಸಬೇಕು. ಹೆಂಗೆ ಸೇರಿಸೋದು? ನಾವೇನು ಮಾಡ್ತೀವಿ ಅಂದರೆ ಉಸಿರನ್ನ ನಾವೇ ಎಳೆದು ನಾವೇ ಬಿಡ್ತಾ ಇರ್ತೀವಿ, ನಾವೇ ಎಳೆದು ನಾವೇ ಬಿಡ್ತಾ ಇರ್ತೀವಿ. ಅದು ಆಗಲ್ಲ. ಸುಮ್ಮನೆ ಏಕಾಗ್ರತೆಯಿಂದ ಕೂತ್ಕೋಬೇಕು. ಉಸಿರು ಒಳಗೆ ಹೋಗುವುದು ಹೊರಗೆ ಬರುವುದನ್ನು ಗಮನಿಸ್ತಾ ಇರಬೇಕು. ಒಂದು 2-3 ನಿಮಿಷಗಳು 5 ನಿಮಿಷಗಳ ಕಾಲ ಉಸಿರಾಟವನ್ನೇ ಗಮನಿಸ್ತಾ ಇರಬೇಕು. ಸಹಜ ಸ್ಥಿತಿಯಲ್ಲಿ ಉಸಿರು ತನ್ನಷ್ಟಕ್ಕೆ ತಾನೇ ಒಳಗುವವರೆಗೂ ಹೋಗ್ತಾ ಇರುತ್ತೆ. ಆಗ ಉಸಿರಾಟವನ್ನು ಗಮನಿಸ್ತಾ ಇದ್ದು ಉಸಿರು ಒಳಗೆ ಹೋಗುವಾಗ ಸೋ ಎಂಬ ಅಕ್ಷರವನ್ನು ಮನಸ್ಸಿನಲ್ಲಿ ಸೇರಿಸುವುದು ಉಸಿರಾಟದ ಜೊತೆಯಲ್ಲಿ. ಉಸಿರು ಹೊರಗೆ ಬರುವಾಗ ಹಮ್ ಎಂಬ ಅಕ್ಷರವನ್ನು ಸೇರಿಸುವುದು. ಈಗೇನಾಗುತ್ತೆ, ನಮ್ಮ ಮನಸ್ಸು ಆ ಕಡೆ ಈ ಕಡೆ ಅತ್ತಿತ್ತ ಅಲೆಯುವುದನ್ನು ನಿಲ್ಲಿಸಿ ಮಂತ್ರದಲ್ಲಿ ಮಗ್ನವಾಗಿಬಿಡುತ್ತದೆ. ಆಗೇನಾಗುತ್ತೆ, ಮನಸ್ಸು ನಿಲುಗಡೆಯನ್ನು ಅಭ್ಯಾಸವನ್ನು ಮಾಡುತ್ತದೆ. ಈ ಗ್ರಂಥದ ವಿಷಯಗಳಲ್ಲೆಲ್ಲ ಪ್ರಾಣಾಯಾಮವನ್ನು ವಿವರಿಸಿರುವ ಭಾಗವು ಅತಿ ಮುಖ್ಯವಾದುದು. ಉಳಿದವುಗಳೆಲ್ಲವೂ ಅದರ ಕೆಳಗಿನ ಮೆಟ್ಟಿಲುಗಳೇ ವಿನ ಮತ್ತಿಲ್ಲ. ಉಪದೇಶಗಳಲ್ಲೆಲ್ಲ ಸೋಹಂ ಮಂತ್ರೋಪದೇಶವೇ ಅತಿ ಶ್ರೇಷ್ಠ. ಯಾಕೆ ಅಂದರೆ ಸೋಹಂ ಮಂತ್ರವನ್ನು ನಾವು ಕ್ರಮವರಿತು ಸರಿಯಾಗಿ ಜಪ ಮಾಡಿದ್ದೇ ಆದರೆ ಜನ್ಮರಾಹಿತ್ಯ ಉಂಟಾಗುತ್ತದೆ ಅಂತ ಗುರುಗಳು ಹೇಳಿದ್ದಾರೆ. ಸೋಹಂ ಮಂತ್ರ ನಾನು ಆಗಲೇ ಹೇಳಿದಂತೆ ಕೇಳೋದಕ್ಕೂ ಸುಲಭ, ಆದರೆ ಮನಸ್ಸನ್ನು ಅದರಲ್ಲಿ ಏಕಾಗ್ರಗೊಳಿಸಿ, ಮನಸ್ಸನ್ನು ಆ ಮಂತ್ರದಲ್ಲಿ ಲೀನಗೊಳಿಸಿ ಉಸಿರಾಟದ ಜೊತೆಯಲ್ಲಿ ಮಂತ್ರ ಜಪ ಮಾಡುವುದು ಅತ್ಯಂತ ಕಷ್ಟಕರವಾದದ್ದು. ಪ್ರಾಣಾಯಾಮ ಬೇಕಾದರೆ ಮಾಡಿಬಿಡ್ಬೋದು, ಆದರೆ ಸೋಹಂ ಮಂತ್ರ ಮಾತ್ರ ಮಾಡುವುದು ಕಷ್ಟ ಇದೆ. ಯಾಕಂದರೆ ಮಂತ್ರ ಜಪ ಮಾಡ್ತಾ ಇದ್ದಂಗೆ ನಮ್ಮ ಮನಸ್ಸು ಬಯಲು ಬಿದ್ದು ಬೇಕಾದಷ್ಟು ಕಡೆ ತಿರುಗ್ತಾ ಇರ್ತದೆ. ಕ್ರಮವರಿತು ಈ ಮಂತ್ರವನ್ನು ಜಪ ಮಾಡುವುದಕ್ಕೆ ಯೋಗವೆಂದು ಹೆಸರು. ಅಲ್ಲದೆ ಬಾಲಕ ಬಾಲಕಿಯರು, ವಯಸ್ಕರು, ಹೆಂಗಸರಾದಿಯಾಗಿ ಸಮಸ್ತರು ಅತಿ ಸುಲಭವಾಗಿ ಅಭ್ಯಸಿಸಿ ಅದರ ಫಲವನ್ನು ಪಡೆಯುವುದಕ್ಕೆ ಸುಲಭವಾದ ಮಾರ್ಗವಾದುದರಿಂದಲೇ ಇದಕ್ಕೆ ರಾಜಯೋಗ ಎಂಬ ಹೆಸರು ಬಂದಿದೆ. ಆದುದರಿಂದ ಮಾನವ ವರ್ಗಕ್ಕೆ ನಿತ್ಯ ಸುಖದ ಹಾದಿಯನ್ನು ತೋರುವ ಈ ಮಂತ್ರ ಜಪದ ಅಭ್ಯಾಸವನ್ನು ಪ್ರತಿಯೊಬ್ಬರೂ ಮಾಡಬೇಕಾದುದು ಅತ್ಯವಶ್ಯಕ. ಬೆಳಕು ಬರುವುದಕ್ಕೆ ಅವಕಾಶವಿರದ ಒಂದು ಕತ್ತಲೆ ಕೋಣೆಯಲ್ಲಿ ಏಕಾಂತವಾಗಿ ಕುಳಿತು, ಅಂದರೆ ಈ ಜಪ ಮಾಡುವ ಕ್ರಮವನ್ನು ಗುರುಗಳು ಹೇಳ್ತಾ ಇದ್ದಾರೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಬೆಳಕು ಬರುವುದಕ್ಕೆ ಅವಕಾಶವಿರದ ಒಂದು ಕತ್ತಲೆ ಕೋಣೆಯಲ್ಲಿ ಏಕಾಂತವಾಗಿ ಕುಳಿತು ಈ ಮಂತ್ರ ಜಪವನ್ನು ಕ್ರಮವಾಗಿ ಅಭ್ಯಸಿಸುತ್ತಾ ಬಂದರೆ ಮನಸ್ಸಿನ ವೇಗ ಒಡಗುವುದಕ್ಕೆ ಅನುಕೂಲವಾಗುತ್ತದೆ. ಯಾಕೆ ಕತ್ತಲೆ ಕೋಣೆಯಲ್ಲೇ ಕೂತ್ಕೋಬೇಕಂತ ಗುರುಗಳು ಹೇಳಿದ್ದಾರೆ ಅಂದರೆ, ಮನಸ್ಸು ಮೈ ಮೇಲೆ ಬಿದ್ದ ತಕ್ಷಣ ಮನಸ್ಸು ಚಂಚಲವಾಗುತ್ತೆ. ನಮ್ಮ ಏಕಾಗ್ರತೆ ಹೋಗಿ ನಮ್ಮ ಮನಸ್ಸಿನ ಗಮನ ಅತ್ತಿತ್ತ ಕದಲುತ್ತದೆ. ಅದರಿಂದ ಕತ್ತಲೆ ಕೋಣೆಯಲ್ಲಿ ಕುಳಿತು ಅಭ್ಯಾಸ ಮಾಡಿ ಅಂತ ಹೇಳಿದ್ದಾರೆ. ಹೀಗೆ ಮಾಡಿದ್ದರಿಂದ ಚಂಚಲವಾದ ಮನಸ್ಸು ಒಂದೆಡೆಯಲ್ಲಿ ನಿಲ್ಲಿಸುವುದಕ್ಕೆ ಅವಕಾಶವಾಗುತ್ತದೆ. ಮನಸ್ಸು ಒಂದೆಡೆಯಲ್ಲಿ ಸ್ತಬ್ಧವಾಗಿ ನಿಂತಿತೆಂದರೆ ಅದರಲ್ಲಿ ಹುಟ್ಟಬಹುದಾದ ಯೋಚನಾ ತರಂಗಗಳೆಲ್ಲವೂ ನಿಂತು ಹೋಗುತ್ತದೆ. ಅಂದರೆ ಗುರುಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಉಸಿರಾಟದ ಜೊತೆಯಲ್ಲಿ ಆಲೋಚನೆಗಳು, ಯೋಚನೆಗಳು ಅಂದರೆ ಸಂಕಲ್ಪಗಳು ಹುಟ್ಟುತ್ತವೆ ಅಂತ. ಉಸಿರು ಹೊರಗೆ ಬರುವಾಗನೇ ಆಲೋಚನೆಗಳು ಹುಟ್ಟುತ್ತವೆ, ನಮ್ಮ ಸಂಕಲ್ಪಗಳು ಹುಟ್ಟುತ್ತವೆ. ಆಗೇನಾಗುತ್ತೆ, ಮನಸ್ಸು ಆಲೋಚನೆಯನ್ನು ಹಿಂಬಾಲಿಸಿ ನಮ್ಮ ಏಕಾಗ್ರತೆ ಎಲ್ಲ ಬಿಟ್ಟು ಓಡುತ್ತದೆ. ಅದರಿಂದ ಆಲೋಚನೆ ಹುಟ್ಟದೇ ಇದ್ದಂಗೆ, ಆ ಶ್ವಾಸ ಹುಟ್ಟುತ್ತಾ ಇದ್ದಂಗೆ ಮಂತ್ರವನ್ನು ಸೇರಿಸಬೇಕು. ಕಡೆಗೆ ಸಂಕಲ್ಪಗಳೆಂಬ ಎಣಿಕೆಗಳೇ ಹುಟ್ಟೆ ಅಡಗಿ ಹೋಗುತ್ತದೆ. ಇಂತಹ ಸ್ಥಿತಿಗೆ, ಅಂದರೆ ಸಂಕಲ್ಪ ಶೂನ್ಯ ಸ್ಥಿತಿಗೆ ಬಂದರೆ ಮನಸ್ಸನ್ನು ಕೊಂದಂತಾಗುತ್ತದೆ. ಮನಸ್ಸು ಓಡಾಡುತ್ತಿರುವವರೆಗೂ ಶರೀರದ ಹೊರಭಾಗದಲ್ಲಿ ಬೆಳಕಿದ್ದರೂ ಮನಸ್ಸಿಗೆ ಕಗ್ಗತ್ತಲೆಯೇ ಕವಿದು ದಿಕ್ಕೆಟ್ಟಂತೆ ಓಡಾಡುತ್ತಿರುತ್ತದೆ. ಇಂತಹ ಚಂಚಲವಾದ ಮನಸ್ಸು ಮೊದಲು ಒಂದೆಡೆಯಲ್ಲಿ ನಿಂತು ಸಂಕಲ್ಪ ಶೂನ್ಯ ಸ್ಥಿತಿಗೆ ಬಂದಿತೆಂದರೆ ಆಗ ಮನಸ್ಸೇ ಇಲ್ಲದಂತಾಗುತ್ತದೆ. ಆಗ
ಅದರ ಜೊತೆಯಲ್ಲಿದ್ದ ಕಗ್ಗತ್ತಲೆಯೂ ಮಾಯವಾಗಿ ಅಲ್ಲಿ ಒಂದಾನೊಂದು ವರ್ಣಿಸಲಸಾಧ್ಯವಾದ ಜ್ಯೋತಿಯ ಬೆಳಕು ಕಂಡುಬರುತ್ತದೆ. ಯೋಗಿಯಾದವನು ಆ ಬೆಳಕಿನ ಸುಖವನ್ನು ಅನುಭವಿಸುತ್ತಿರುವುದಕ್ಕೆ ಆನಂದವೆಂದು, ಆ ಸ್ಥಿತಿಗೆ ಯೋಗವೆಂದು ಹೆಸರು. ಆದುದರಿಂದ ನಿಜವಾದ ಯೋಗಿಯು ಪರಬ್ರಹ್ಮ ಸ್ವರೂಪವಾದ ಜ್ಯೋತಿಯಿಂದುಂಟಾದ ಆನಂದ ಸುಖವನ್ನು ಅನುಭವಿಸುತ್ತಿರುವಾಗ ಬಾಹ್ಯ ಪ್ರಪಂಚದ ಅರಿವೇ ಅವನಿಗಿರದು. ಹೆಚ್ಚೇಕೆ ಈ ಶರೀರ ಮತ್ತು ಅದಕ್ಕಂಟಿರುವ ಇಂದ್ರಿಯ ವ್ಯಾಪಾರಗಳ ಸೋಂಕು ಅವನಿಗಂಟದು. ಆದ್ದರಿಂದಲೇ ಯೋಗಿಯಾದವನು ಕತ್ತಲೆ ಕೋಣೆಯಲ್ಲಿ ಕುಳಿತಿದ್ದರೂ ನಿಜವಾದ ನಿತ್ಯವಾದ ಆನಂದವನ್ನು ಉಂಟುಮಾಡುವ ಒಳ ಬೆಳಕಿನ ಸೌಖ್ಯವನ್ನು ಅವನು ಪಡೆಯುತ್ತಾನೆ. ಹೊರಗೆ ಬೆಳಕಿದ್ದರೆ ಅದು ಬಾಹ್ಯಾಂಗಗಳ ಮೇಲೆ ಬಿದ್ದು ಅದರ ಪರಿಣಾಮದಿಂದ ಮನಸ್ಸನ್ನು ಒಂದೆಡೆಯಲ್ಲಿ ನಿಲ್ಲಿಸಲು ತಡೆಯುಂಟಾಗುತ್ತದೆ. ಯೋಗಾಭ್ಯಾಸಕನಿಗೆ ಕತ್ತಲೆ ಕೋಣೆ ಇರಬೇಕೆಂದು ಇದರಲ್ಲಿ ಗುರುಗಳು ತಿಳಿಸಿದ್ದಾರೆ. ಮೇಲೆ ಹೇಳಿದವುಗಳೆಲ್ಲವೂ ಗ್ರಂಥಕರ್ತರ ಸ್ವಾನುಭವವಾದುದರಿಂದ ಅಭ್ಯಾಸಕರ ಅನುಕೂಲಕ್ಕಾಗಿ ವಿಷಯವನ್ನು ಇಲ್ಲಿ ತಿಳಿಯ ಹೇಳಿದೆ. ಈಗ ಯಾರು ಈ ಸೋಹಂ ಮಂತ್ರವನ್ನು ಅಭ್ಯಾಸ ಮಾಡಬೇಕು ಅಂತ ಇದ್ದೀರೋ ಅವರೆಲ್ಲ ಈಗ ಇನ್ನೊಂದು ಸಲ ಚಿಕ್ಕದಾಗಿ ವಿವರಣೆಯನ್ನು ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಅನುಕೂಲವಾಗಿರೋ ಜಾಗದಲ್ಲಿ ಒಂದು ಕೋಣೆಯಲ್ಲಿ ಅಥವಾ ಒಂದು ರೂಮ್ನಲ್ಲಿ ಸ್ವಚ್ಛವಾದ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಳಿ. ಎಷ್ಟಿರ್ತದೋ ಅಷ್ಟು, ಯಾವ ಥರ ಅನುಕೂಲ ಇರ್ತದೆ ಆ ಥರ ಇದ್ದುದರಲ್ಲಿ ಅದನ್ನು ಅನುಕೂಲ ಮಾಡಿಕೊಂಡು ಬೆಳಕಿಲ್ಲದಂತೆ ನೋಡ್ಕೊಳ್ಳಿ. ಆದರೆ ಗಾಳಿ ಅನುಕೂಲವಾಗಿ ಗಾಳಿ ಒಳಗೆ ಬರುವಂತೆ ನೋಡ್ಕೊಳ್ಳಿ. ಮತ್ತು ಹೊಟ್ಟೆಯನ್ನು ಶುದ್ಧಿ ಮಾಡಿರಬೇಕು. ಹೊಟ್ಟೆ ಶುದ್ಧಿ ಇಲ್ಲ ಅಂದರೆ ನೀವು ಯಾವುದೇ ಸಾಧನೆಯನ್ನು ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಹೊಟ್ಟೆ ಶುದ್ಧಿ ಇರಬೇಕು, ಮಲ ವಿಸರ್ಜನೆ ಆಗಿರಬೇಕು. ಮಲ ವಿಸರ್ಜನೆ ಮಾಡಿ ಶುಚಿರ್ಭೂತರಾಗಿ ಬಂದು ಕೂತ್ಕೊಂಡು ನೀವು ಆ ಉಸಿರಾಟದ ಗಮನವನ್ನು ಗಮನಿಸ್ತಾರೆ. ಎಲ್ಲಕ್ಕಿಂತ ಮುಂಚೆ ಒಂದು ಅರ್ಧ ಲೋಟ ನೀರನ್ನು ಕುಡಿದಿರಬೇಕು. ನೀರು ಕುಡಿದು ಆರಾಮಾಗಿ ಕೂತ್ಕೊಂಡು ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಕಣ್ಣು ಮುಚ್ಚಿರಬೇಕು. ಕಣ್ಣು ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಆದರೆ ಮನಸ್ಸು ಮಾತ್ರ ಎಲ್ಲೆಲ್ಲೋ ತಿರುಗ್ತಾ ಇರ್ತದೆ. ಆದರೆ ನಿಮ್ಮ ಏಕಾಗ್ರತೆ ಎಲ್ಲ ಉಸಿರಾಟದ ಮೇಲೇ ಇರಬೇಕು. ಉಸಿರಾಟದ ಮೇಲೆ ಇದ್ದು ಉಸಿರು ಒಳಗೆ ಹೋಗುವಾಗ ಸೋ ಎಂಬ ಅಕ್ಷರವನ್ನು ಸೇರಿಸಬೇಕು. ಹೊರಗೆ ಬರುವಾಗ ಹಮ್ ಎಂಬ ಅಕ್ಷರವನ್ನು ಸೇರಿಸಬೇಕು. ಸೋ ಹಮ್ ಎಂದು ಉಸಿರಾಟ ಒಳಗೆ ಹೊರಗೆ ಹೊರಗೆ ಒಳಗೆ ಹೋಗ್ತಾ ಇರ್ತದೆ. ಅದನ್ನು ಅನುಸರಿಸಿ ಬಿಡದಂತೆ ಉಸಿರಾಟವನ್ನು ಗಮನಿಸ್ತಾ ಉಸಿರಾಟದ ಜೊತೆಗೆ ಮಂತ್ರದ ಅಕ್ಷರಗಳನ್ನು ಸೇರಿಸ್ತಾ ಇದ್ರೆ ಬೇಡದ ವಿಚಾರಗಳಲ್ಲಿ ಅನೇಕ ಸಂಕಲ್ಪಗಳನ್ನು ಕಲ್ಪಿಸ್ತಾ ಇರುವ ಈ ಮನಸ್ಸು ಮಂತ್ರದ ಜೊತೆಯಲ್ಲಿ ಸೇರಿ ಸೆರೆ ಸಿಗ್ತದೆ. ಮನಸ್ಸು ಸೆರೆ ಸಿಕ್ಕೋದ್ರಿಂದ ಏನಾಗುತ್ತೆ ಅಂದರೆ ಮನಸ್ಸಿನ ಅಲೆದಾಟ ಕಮ್ಮಿ ಆದಷ್ಟು ದುಃಖ ಕಮ್ಮಿ ಆಗುತ್ತೆ. ನಮಗೆ ಏನು ಟೆನ್ಷನ್ ಅಂತ ಇವತ್ತೆಲ್ಲರೂ ಒತ್ತಡದಿಂದ ಏನು ಬೇಕಾದಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದೀವಲ್ಲ, ಈ ಒತ್ತಡ ಭಾಳ ಕಡಿಮೆ ಆಗುತ್ತೆ. ಅದರಿಂದ ನಾವು ಇದನ್ನು ಅನುಸರಿಸಿ ನಡಿಬೇಕು. ಇವತ್ತು ಈ ದಿನಕ್ಕೆ ಇಷ್ಟು ಸಾಕು. ಇದರ ಮುಂದುವರೆದ ಭಾಗವನ್ನು ಮುಂದಿನ ಆಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಗುರುಗಳು ಇನ್ನೂ ಹೆಚ್ಚಿನ ವಿವರಣೆಯನ್ನು ಕೊಟ್ಟಿದ್ದಾರೆ. ಆ ವಿವರಣೆ ಸಮೇತ ಮುಂದಿನ ಆಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್.